ಥ್ಯಾಂಕ್ ಯು. ನಾಡಹಬ್ಬ ಮೈಸೂರು ದಸರಾಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಆಗಸ್ಟ್ 26ರಂದು ಗಜಪಯಣದ ಮೂಲಕ ಮೊದಲ ಹಂತದಲ್ಲಿ 9 ಆನೆಗಳು ಕಾಡಿನಿಂದ ನಾಡಿಗೆ ಬರ್ತಾ ಇದೆ. ಸೊ ಹೀಗಾಗಿ ಮೈಸೂರು ಅರಮನೆಯಲ್ಲಿ ಮಾವುತರು ಮತ್ತು ಕಾವಡಿಗರು ಉಳ್ಕೊಳ್ಳೋದಕ್ಕೆ ಈಗಾಗಲೇ ಟೆಂಟ್ ಮತ್ತೆ ಶೆಡ್ ನಿರ್ಮಾಣ ಕಾರ್ಯ ಭರದಲ್ಲಿ ಸಾಗಿರುವಂತದ್ದು. ತಾಲಿಗೆ ಸದ್ಯ ಮೈಸೂರಿನ ಅರಮನೆಯ ಆವರಣದ ಆನೆಗಳು ಉಳ್ಕೊಳ್ಳುವಂತಹ ಸ್ಥಳದಲ್ಲಿ ದೃಶ್ಯ ಗಮನಿಸ್ತಾ ಇರಬಹುದು. ಈ ಒಂದು ಸ್ಥಳದಲ್ಲಿ ದಸರಾಗೆ ಬರುವಂತಹ ಮಾವುತರು ಕಾವಡಿಗರು ಎಲ್ಲರೂ ಕೂಡ ಅವರ ಕುಟುಂಬಸ್ಥರು ಉಳ್ಕೊಳ್ಳೋದಕ್ಕೆ ಈಗಾಗಲೇ ಜಾಗದ ಕೆಲಸ ಕೂಡ ಆರಂಭ ಆಗಿರುವಂತದ್ದು. ಈಗಾಗಲೇ ಏನು ಮಳೆಯಿಂದ ಸಂರಕ್ಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ಟೆಂಟ್ ಮತ್ತೆ ಶೆಡ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಈ ಬಾರಿ ಮೊದಲ ಹಂತದಲ್ಲಿ 9 ಆನೆಗಳು ದಸರಾ ಗಜಪಯಣದ ಮೂಲಕ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂತದ್ದು. ಗೋಪಿ, ಶ್ರೀರಾಮ, ಏಕಲವ್ಯ, ಪ್ರಶಾಂತ, ಚೈತ್ರ, ಧನಂಜಯ, ಲಕ್ಷ್ಮಿ, ರೂಪ, ಸುಗ್ರೀವ, ಕಾವೇರಿ, ಮಹೇಂದ್ರ, ಶ್ರೀಕಂಠೆ ಒಟ್ಟು 12 ಆನೆಗಳು ಈ ಬಾರಿ ಏನೋ ಕಾಡಿನಿಂದ ನಾಡಿಗೆ ಬರ್ತಾ ಇರುವಂತದ್ದು. 2 ಹೆಚ್ಚುವರಿ ಆನೆಗಳನ್ನ ಈ ಬಾರಿ ಮೀಸಲಿಡಲಾಗಿದೆ. ಒಟ್ಟು 14 ಆನೆಗಳನ್ನ ಈ ಬಾರಿಯ ದಸರಾದಲ್ಲಿ ಭಾಗವಹಿಸೋದಕ್ಕೆ ತಂಡ ಕೂಡ ಪ್ರಕಟ ಆಗಿರುವಂತದ್ದು. ದೃಶ್ಯ ಗಮನಿಸ್ತಾ ಇರುವಂತದ್ದು ಏನು ಮಾವುತರು ಕಾವಡಿಗರ ಕುಟುಂಬಸ್ಥರು ಉಳ್ಕೊಳ್ಳೋದಕ್ಕೆ ಈಗಾಗಲೇ ಶೆಡ್ ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಮಳೆ ಬಂದರೂ ಕೂಡ ಸೋರಬಾರದು ಅಂತ ಹೇಳಿ ಈಗಾಗಲೇ ಮೇಲ್ಭಾಗದಲ್ಲೂ ಕೂಡ ಶೀಟ್ಗಳನ್ನು ಕೂಡ ಹಾಕಲಾಗಿರುವಂತದ್ದು. ಈಗಾಗಲೇ ಏನು ಮೈಸೂರು ಅರಮನೆಯ ಆವರಣದಲ್ಲಿ ದಸರಾ ಗಜಪಡೆಗಳು ಉಳ್ಕೊಳ್ಳುವಂತಹ ಸ್ಥಳದಲ್ಲಿ ಮಾವುತರ ಕಾವಡಿಗಳು ಉಳ್ಕೊಳ್ಳುವಂತ ಪ್ರತಿ ಬಾರಿ ಉಳ್ಕೊಳ್ಳುವಂತಹ ಸ್ಥಳ ಏನಿದೆ, ಇದೇ ಒಂದು ಸ್ಥಳದಲ್ಲಿ ಈಗಾಗಲೇ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ ಆ ಕುಟುಂಬಸ್ಥರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಈಗಾಗಲೇ ಟೆಂಟ್ ಶಾಲೆ ಕೂಡ ಅರಮನೆ ಆವರಣದಲ್ಲಿ ನಿರ್ಮಾಣ ಆಗುತ್ತೆ. ಇಲ್ಲಿ ಮತ್ತೊಂದು ಭಾಗದಲ್ಲಿ ಈಗ ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಪ್ರತಿ ಬಾರಿ ದಸರಾ ಗಜಪಡೆಯ ಕ್ಯಾಪ್ಟನ್ ಯಾರಾಗಿರ್ತಾರೆ ಅವರು ಉಳ್ಕೊಳ್ಳುವಂತಹ ಜಾಗ. ಈ ಹಿಂದೆ ಅಭಿಮನ್ಯು ಕೂಡ ದಸರಾ ಗಜಪಡೆಯ ಕ್ಯಾಪ್ಟನ್ ಆಗಿತ್ತು. 6 ಬಾರಿ ಅಂಬಾರಿಯನ್ನು ಹೊತ್ತು ಇಡೀ ಮೈಸೂರಿಗರನ್ನ ಸಾಕಷ್ಟು ಕಣ್ಮಣ ಕೂಡ ಸೆಳೆದಿತ್ತು. ಆದ್ರೆ ಈ ಬಾರಿ 60 ವರ್ಷ ಆದ ಕಾರಣಕ್ಕಾಗಿ ಈಗಾಗಲೇ ದಸರಾದಲ್ಲಿ ಈ ಬಾರಿ ಭಾಗವಹಿಸ್ತಾ ಇಲ್ಲ. ಸೊ ಹೀಗಾಗಿ ಈ ಬಾರಿ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಈಗ ನೋಡ್ತಾ ಇರುವಂತಹ ದೃಶ್ಯ ಏನಿದೆ ಆ ಒಂದು ಸ್ಥಳದಲ್ಲೂ ಕೂಡ ಉಳ್ಕೊಳ್ತಾರೆ. ಈ ಬಾರಿ ಒಟ್ಟು 10 ಗಂಡಾನೆ ಇರಬಹುದು, 4 ಹೆಣ್ಣಾನೆಗಳು ದಸರಾ ಗಜ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಆಯ್ಕೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಟಿರುವಂತದ್ದು ಗೋಪಿ, ಶ್ರೀರಾಮ, ಏಕಲವ್ಯ, ಪ್ರಶಾಂತ, ಧನಂಜಯ ಈ 5 ಆನೆಗಳ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇಟ್ಕೊಳ್ಳಾಗಿದೆ. ಸೊ ಹೀಗಾಗಿ ಇಲ್ಲೂ ಕೂಡ ದಸರಾ ಗಜ ಅಂಬಾರಿ ಹೊರುವಂತಹ ಆನೆಯನ್ನ ಫೈನಲ್ ಮಾಡಾಗಿಲ್ಲ. ಪ್ರತಿನಿತ್ಯವೂ ಕೂಡ ಏನೊಂದು ಭಾರ ಹೊತ್ತು ಆದ್ರೆ ಪ್ರತಿ ಆನೆಗಳಿಗೂ ಧನಂಜಯ ಇರಬಹುದು, ಶ್ರೀರಾಮ ಇರಬಹುದು, ಪ್ರಶಾಂತ ಈ ಆನೆಗಳ ಮೇಲೆ ಮರದ ಅಂಬಾರಿಯನ್ನು ಹೊತ್ತು ಜೊತೆಗೆ ತೂಕವನ್ನು ಹೊತ್ತು ಯಾರು ಗಜಗಾಂಬಾರಿಯಿಂದ ರಾಜ ಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾರೋ, ಜೊತೆಗೆ ಅವರ ಸಾಮರ್ಥ್ಯವನ್ನ ಯಾರು ಪ್ರೂವ್ ಮಾಡ್ಕೊಳ್ತಾರೋ ಅವರು ಈ ಬಾರಿ ಏನೋ ಅಂಬಾರಿಯನ್ನು ಹೊರೋದಕ್ಕೆ ಹೆಸರು ಕೂಡ ಫೈನಲೈಸ್ ಆಗುತ್ತೆ. ಸೊ ಹೀಗಾಗಿ ಈ ಬಾರಿ ಅಂಬಾರಿಯನ್ನು ಯಾರು ಹೊರತಾರೆ ಅನ್ನುವಂತಹ ಕುತೂಹಲ ಒಂದು ಕಡೆ ಆದ್ರೆ, ಸೊ ಹೀಗಾಗಿ ದಸರಾ ಸಿದ್ಧತೆಗಳು ಕೂಡ ಈಗಾಗಲೇ ಮೈಸೂರಿನಲ್ಲಿ ಭರದಿಂದ ಸಾಗಿರುವಂತದ್ದು. ಇದಿಷ್ಟು ಸುದ್ದಿಗಳು. ಮೊದಲ ಸುದ್ದಿಗಳನ್ನು ಸೌದೆ ಕೊಡ್ತಾ ಹೋಗ್ತಾರೆ.